ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಬಾಗಿಲೆಲ್ಲ ತೊಳೆದು ನಂತರ ಹೊರಗಡೆ ರಂಗೋಲಿನೆಲ್ಲ ಬಿಟ್ಕೊಂಡು ನಂತರ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಮನೇಲಿರುವಂಥ ಮನೆ ಬಾಗಿಲನ್ನ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಅದು ಎಲ್ಲ ವಾಶ್ ಮಾಡ್ಕೊಂಡು ನಂತರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನೆಲ್ಲ ಇಟ್ಟು ಹಾಗೆ ರಂಗೋಲಿನೆಲ್ಲ ಬಿಡ್ತಿದ್ದೀನಿ. ನಾನು ಡೈಲಿ ಕೂಡ ಹೊರಗಡೆ ರೋಡ್ ಸೈಡಲ್ಲಿರುವಂಥ ಅದಕ್ಕೂ ಕೂಡ ರಂಗೋಲಿನೆಲ್ಲ ಬಿಡ್ತೀನಿ. ಸೊ ನಂತರ ನಾನು ಮನೆ ಬಾಗಿಲನ್ನ ಕ್ಲೀನ್ ಮಾಡ್ಕೊತೀನಿ. ಹೀಗಿರೋ ಬಾಗಿಲಿಗೂ ಎಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನಾನು ಅರಿಶಿನ ಯಾವ ರೀತಿ ಹಚ್ತೀನಿ ಅಂತಂದರೆ ಒಂದು ಕಪ್ಪಿಗೆ ಸ್ವಲ್ಪ ನೀರು ಹಾಗೆ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾನಿಲ್ಲಿ ಇದಕ್ಕೆ ಹಚ್ಕೊತೀನಿ. ನಂತರ ಅರಿಶಿನ ಕುಂಕುಮ ಹಾಕ್ಕೊಂಡು ಹೂವು ಇಟ್ಕೊಂಡು ರಂಗೋಲಿನ ಬಿಟ್ಕೊತೀನಿ. ನಾರ್ಮಲಾಗಿ ನಮ್ಮನೆ ದೇವರು ಬಂದುಬಿಟ್ಟು ಮಂಗಳವಾರ, ನನ್ನ ತಾಯಿ ಮನೆ ದೇವರು ಬಂದು ಸೋಮವಾರ. ಆದಷ್ಟು ನಾನು ಎಲ್ಲ ವಾರ ಕೂಡ ಪೂಜೆ ಮಾಡ್ತೀನಿ. ಅದರಂತಲ್ಲೂ ಸೋಮವಾರ ಮಂಗಳವಾರ ಮಾತ್ರ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮಂಗಳವಾರ ಯಾವುದೇ ಕಾರಣಕ್ಕೂ ದೇವ್ರ ಪಾತ್ರೆನೆಲ್ಲ ಎದ್ದು ಕ್ಲೀನ್ ಮಾಡ್ಕೊಳ್ಳಲ್ಲ. ಸೋಮವಾರನೇ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಂಗಳವಾರ ಕಳಶ ಎಲ್ಲ ಎತ್ತಕ್ಕೆ ಹೋಗಬಾರ್ದಂತೆ, ಸೊ ಹಾಗಾಗಿ ನಾನು ಎತ್ತೋದಿಲ್ಲ. ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಂತರ ಮಂಗಳವಾರ ಪೂಜೆ ಏನಿದೆ ನಾರ್ಮಲಾಗಿ ಪೂಜೆನ ಮುಗಿಸ್ಕೊಂಡ್ಬಿಡ್ತಿದ್ದೀನಿ. ಸೊ ಹಾಗೆ ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಮಂಗಳವಾರನೇ ಜಾಸ್ತಿ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲವನ್ನು ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗೆ ಇವತ್ತು ಕೂಡ ತಿಂಡಿಗೆ ಪಡ್ಡು ಮಾಡ್ಕೊಂಬಿಡೋಣ ಅಂತ ನೈಟೇ ನಾನು ಪಡ್ಡು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಇದು ನಾರ್ಮಲ್ ಏನಿಲ್ಲ, ನಾವು ದೋಸೆ ಹಿಟ್ಟಿನ ಅದಕ್ಕೆ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದೇ ಅದನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಗೆ ಕರಿಬೇವಿನ ಸೊಪ್ಪು ಕಟ್ ಮಾಡಿರೋದು, ಒಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಒಂದು 2 ಕ್ಯಾರೆಟ್ನ ತುರಿದಿಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಅಷ್ಟೇ. ಇಷ್ಟು ಮಾಡಿಕೊಂಡ್ರೆ ಪಡ್ಡು ಹಿಟ್ಟಿನ ಅದಕ್ಕೆ ಪಡ್ಡುನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ನೋಡಿ ಪಡ್ಡು ತವಾನ ಇಟ್ಟು ಜಾಸ್ತಿ ಎಣ್ಣೆ ಹಾಕ್ಕೊತಿದ್ದೀನಿ. ನಾನ್ ಸ್ಟಿಕ್ ಆದ್ರೂ ತುಂಬ ಚೆನ್ನಾಗಿ ಪಡ್ಡುಗಳಾಗುತ್ತೆ. ಸೊ ಹಾಗಾಗಿ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಒಂದೊಂದೇ ಪಡ್ಡುನ ಹಾಕ್ಕೊತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದ್ರ ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿನ ಮಾಡ್ಕೊಂಡಿದ್ದೆ. ನೀವು ಬೇಕು ಅಂತಂದರೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊಬೋದು. ಅದರದ್ದಲ್ಲೂ ಕಡಲೆ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಬಿಟ್ರೆ ಸಾಕು, ಸೂಪರಾಗಿರುವಂಥ ಪಡ್ಡು ರೆಡಿನೇ ಆಗೋಗಿಬಿಡುತ್ತೆ. ಸ್ವಲ್ಪ ನಾನು ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪದಲ್ಲೂ ಕೂಡ ಮಾಡ್ಕೊಬೋದು. ನಾನು ಎಣ್ಣೆಲೆ ಕೂಡ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಪಡ್ಡು ಕಾಣಿಸ್ತಿದೆ, ತುಂಬಾ ಚೆನ್ನಾಗಿರುತ್ತೆ. ಅದರಂತಲ್ಲೂ ನನ್ನ ಮಗಳಿಗೆ ಪಡ್ಡು ಅಂತಂದರೆ ತುಂಬಾ ಇಷ್ಟ. ನಾನು ಪಡ್ಡು ಮಾಡಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ ಅಂತ ಪಡ್ಡುನೇ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಬೇರೆ ತರಕಾರಿನೂ ಕೂಡ ತುರಿದ್ಬಿಟ್ಟು ಹಾಕ್ಕೊಬೋದು. ಏನೇನೇ ಹಾಕ್ಕೊಬೋದು ಅಂತಂದರೆ ಆಲೂಗೆಡ್ಡೆನ ತುರಿದು ಹಾಕ್ಕೊಬೋದು, ಜೊತೆಗೆ ಸಬ್ಸಿಗೆ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಬೋದು. ಕಡಲೆಬೇಳೆನ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ. ನಾನು ಕೂಡ ಹಾಕ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಬರಬೇಕಾದ್ರೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ನನಗೂ ಕೂಡ ತುಂಬಾ ಹೊಟ್ಟೆ ಹಸಿತಿತ್ತು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಇವತ್ತು ಗಾರ್ಡನಲ್ಲಿ ಹೋಗಿ ಬಂದ್ವಿ. ಅದ್ರ ಜೊತೆಗೆ ಇವತ್ತು ಬರಬೇಕಾದ್ರೆ ಮಸಾಲೆ ದೋಸೆ ಕೂಡ ತಿಂದ್ವಿ. ನನಗೆ ತುಂಬ ಹೊಟ್ಟೆ ಹಸಿತಿತ್ತಲ್ಲ, ಸೊ ಹಾಗಾಗಿ ಮಸಾಲೆ ದೋಸೆ ಕೂಡ ತಿನ್ಕೊಂಡು ಬಂದ್ವಿ. ಬರೋದಕ್ಕೆ 12:45 ಆಗೋಗ್ಬಿಟ್ಟಿತ್ತು. ಸೊ ನನ್ನ ಮಗಳಿಗೂ ಕೂಡ ಲಂಚ್ಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗೆ ಬಂದ ತಕ್ಷಣ ಅವಳು ಲಂಚ್ ಬಾಕ್ಸ್ಗೆ ಲಂಚನ್ನ ಹಾಕ್ಕೊಂಡು ಹೋಗಿ ತಿನ್ನಿಸ್ತಿದ್ದೆ. ಸೊ ನನ್ನ ಮಗಳು ಏನು ಮಾಡ್ತಾಳೆ ಅಂತಂದರೆ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವಿ ನೋಡಿ ಅದನ್ನೇ ಲಂಚ್ ಬಾಕ್ಸ್ ತೊಗೊತಾಳೆ. ಅನ್ನ ಸಾಂಬಾರಾಗಲಿ ಬೇರೆ ಈ ಥರ ಏನೂ ತಿನ್ನೋಕ್ಕೆ ಹೋಗಲ್ಲ. ಬೆಳಗ್ಗೆ ತಿಂಡಿ ಮಾಡಿರೋದನ್ನೇ ಅವಳಿಗೆ ಇಷ್ಟ ಆಗುತ್ತೆ. ಸೊ ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ.